ಸ್ಪ್ಲೆಂಡರ್ ಬರಕ್ಕಿಂತ ಮುಂಚೆ ಎಲ್ಲ ಗಾಡಿನೂ ಚಾಲೆಂಜ್ ಮಾಡಿದ ಗಾಡಿ ಅಂದ್ರೆ ಇದೇ ಗಾಡಿ. ಆಗ್ತಾ ಇದ್ದಾನೆ ಹಾಕದ ಗುರು. ಫೇಲಿಯರ್. ನಿಮಗೆ ಫಿಶ್ ಟ್ರ್ಯಾಪ್ ಹೆಂಗ್ ಕಟ್ಟಬೇಕು ಅಂತ ನೋಡ್ಬೇಕಂದ್ರೆ ಎಷ್ಟೇ ಫೀಚರ್ಸ್ಗಳು ಈ ಗಾಡಿಯಲ್ಲಿ ಬಿಟ್ಟಿದ್ರೆ ಕೂಡ ಅದ್ರಲ್ಲಿ ಓಡಿಸೋ ಫೀಲು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬರಲ್ಲ. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಕಮ್ಯೂಟರ್ ಕಿಂಗ್ ವಿಕ್ಟರ್ GL. ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಗಾಡಿ. ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ನೋಡಿದೆ, ತುಂಬ ಜನ ಮಾಡಿರಲಿಲ್ಲ. ಅದಕ್ಕೆ ಈ ಗಾಡಿ ಮಾಡಬೇಕು ಅಂತ ನಾನು ಹುಡುಕಿ ಈ ಗಾಡಿನ ಮಾಡ್ತಾ ಇದ್ದೀನಿ. TVS ಅಲ್ಲಿ ಫಸ್ಟ್ 4 ಸ್ಟ್ರೋಕ್ ಗಾಡಿ ಬಿಟ್ಟಿದ್ದು ಬಂದ್ಬಿಟ್ಟು ವಿಕ್ಟರ್. CD100 SS ಕಾಲದಲ್ಲಿ ಇರ್ಬೇಕಾದ್ರೆ ವಿಕ್ಟರ್ ಬಿಟ್ಟಿದ್ದು. ಸ್ಪ್ಲೆಂಡರ್ ಬರಕ್ಕಿಂತ ಮುಂಚೆ ಎಲ್ಲ ಗಾಡಿನೂ ಚಾಲೆಂಜ್ ಮಾಡಿದ ಗಾಡಿ ಅಂದ್ರೆ ಇದೇ ಗಾಡಿ. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 109cc 8 BHP ಮತ್ತೆ 8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ನೋಡಿ ಇದರಲ್ಲಿ ಪೆಟ್ರೋಲ್ ಟ್ಯಾಂಕ್ ಹೆಂಗಿದೆ ಅಂದ್ರೆ ತೋರಿಸ್ತೀನಿ, ಒಂದೇ ನಿಮಿಷ. ಸಿಪ್ಪು ಹಿಂಗ್ ಓಪನ್ ಮಾಡಿ ಹಾಕ್ಬಿಟ್ಟು ಇದರಲ್ಲಿರೋ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಮೈಲೇಜ್ ಗುರು 65ಇಂದ 70 ಕೊಡುತ್ತೆ. ನೀವು ಅದೇ ಸಿಟಿಗೆಲ್ಲ ಎತ್ಕೊಂಡು ಹೋದ್ರೆ ಒಂದು 55ಇಂದ 60 ಪಕ್ಕ ಕೊಡುತ್ತೆ. ಈ ಡೈಲಿ ಯೂಸೇಜ್ಗೆಲ್ಲ ಈ ಗಾಡಿ ಸಖತ್ ಗಾಡಿ. ಇದರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು 2 18 ಇಂಚ್ ಕೊಟ್ಟಿದ್ದಾರೆ. ಬ್ರೇಕ್ಸ್ ನೋಡಿದ್ರೆ 2 ಡ್ರಮ್ ಬ್ರೇಕ್ಸ್. ಇದರಲ್ಲಿ ಯಾವುದೇ ತರ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿಲ್ಲ. ಬ್ರೇಕಿಂಗ್ ಕೂಡ ಅಷ್ಟೇ, ಈ ಗಾಡಿಯಲ್ಲಿ ಬ್ರೇಕಿಂಗ್ ಮಾತ್ರ ಸಕ್ಕದಾಗಿ ಕೊಟ್ಟಿದ್ದಾರೆ. ಡ್ರಮ್ ಬ್ರೇಕ್ಸ್ ಇದ್ರೆ ಕೂಡ ಏನೋ ಡಿಸ್ಕ್ ಬ್ರೇಕ್ ಇರೋ ತರ ಫೀಲ್ ಕೊಡ್ತಾ ಇದೆ ಬ್ರೇಕಿಂಗ್ ಅಲ್ಲಿ ಗಾಡಿ. ಈ ಗಾಡಿನ ಓಡಿಸ್ಕೊಂಡು ಎಲ್ಲಿ ಬಂದಿದ್ದೀರಾ ಅಂದ್ರೆ ಮೀಡಿಯಾಕ್ ಬಂದಿದ್ದೀರಿ. ನೋಡಿ ಫಿಶ್ ಟ್ರ್ಯಾಪ್ ಕಟ್ತಾ ಇದ್ದೀರಿ. ನಿಮಗೆ ಫಿಶ್ ಟ್ರ್ಯಾಪ್ ಹೆಂಗ್ ಕಂಡಿಡಿಬೇಕು? ನಿಮಗೆ ಫಿಶ್ ಟ್ರ್ಯಾಪ್ ಹೆಂಗ್ ಕಟ್ಟಬೇಕು ಅಂತ ನೋಡ್ಬೇಕಂದ್ರೆ ಇದು ನೋಡ್ಬೇಡಿ. ಯೂಟ್ಯೂಬ್ ಅಲ್ಲಿ ಇರುತ್ತೆ ನೋಡಿ, ಅದನ್ನ ನೋಡಿ. ಮೀನಿಗೆ ಮುದ್ದೆ ಆಗ್ತಾ ಇದೀರಿ ನೋಡಿ. ಮೀನಿಗೆ ಇವತ್ತು ಭಯಂಕರ ಮುದ್ದೆ ಊಟ. ಅದಕ್ಕೆ ಗೊತ್ತಿರಲ್ಲ ಪಾಪ ಇದೇ ಲಾಸ್ಟ್ ಊಟ ಅಂತ. ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಆಗ್ತಾ ಇದ್ದಾನೆ ಹಾಕದ ಗುರು. ಫೇಲಿಯರ್ ವಿ ಫೇಲ್ ಅಗೇನ್ ಅಂಡ್ ಅಗೇನ್. ಸೆಕೆಂಡ್ ಇದು ಸೆಕೆಂಡ್ ಚಾನ್ಸು. ಓ ಮೈ ಗಾಡ್, ಕಡ್ಡಿ ಇಲ್ಲೇ ಬಿದ್ದೋಗ್ಬಿಡ್ತು. ಬರುತ್ತಾ ಇಷ್ಟ ಹತ್ರ ಮೀನು? ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ ಸರ್? ಏನೋ ಅಟೆಂಪ್ಟ್ 105. One eternity later. ಮೀನಂತೂ ಸಿಕ್ಕಿಲ್ಲ, ಮನೆಗೆ ಹೋಗುವ. ಆಗಿನ ಕಾಲದಲ್ಲಿ ಈ ಗಾಡಿ ಬಂದ್ಬಿಟ್ಟು ಒಂದು ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು, ಅಷ್ಟು ಕ್ರೇಜಿಯಾಗಿ ಬಿಟ್ಟಿದ್ರು ಈ ಗಾಡಿ. ಈ ಗಾಡಿಯಲ್ಲಿ ಟಾಪ್ ಸ್ಪೀಡ್ ಎಲ್ಲ ಇಲ್ಲ. ಈ ಗಾಡಿಯಲ್ಲಿ ಒಂದು 90 ಹೋಗೋದೇ ದೊಡ್ಡ ವಿಷಯ. ಈ ಗಾಡಿ ಟಾಪ್ ಸ್ಪೀಡ್ ಮಾಡಿಲ್ಲ. ಆರಾಮಾಗೆ ಫ್ಯಾಮಿಲಿ ಯೂಸೇಜ್ಗೆ, ಒಂಥರ ಸಿಟಿ ಒಳಗಡೆ ಓಡಾಡಕ್ಕೆ ಒಂಥರ ಕಂಫರ್ಟಬಲ್ ಗಾಡಿಯಾಗಿ ಈ ಗಾಡಿನ ಬಿಟ್ಟಿದ್ರು. 2001 ಬಂದ್ಬಿಟ್ಟು ವಿಕ್ಟರ್ ಲಾಂಚ್ ಮಾಡ್ತಾರೆ. ಆದರೆ ವಿಕ್ಟರ್ GL ಬಂದ್ಬಿಟ್ಟು 2003 ಲಾಂಚ್ ಮಾಡಿದ್ರು. ಇದರಲ್ಲಿ ಏನು ಹೈಲೈಟ್ ಅಂದ್ರೆ SOHC ಟೆಕ್ನಾಲಜಿ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಆದ್ರೆ ಏನು ಒಂದೊಂದು ಮರ್ತೋಗ್ಬಿಡ್ತೀರಾ ಅಂದ್ರೆ, ಬೇರೆ ಗಾಡಿ ಎಲ್ಲ ಒಂದು ಗೇರ್ ಮುಂದ್ಗಡೆ, ಬೇರೆ ಎಲ್ಲ ಹಿಂದೆ ಎಲ್ಲ. ಈ ಗಾಡಿ ಬಂದ್ಬಿಟ್ಟು ಎಲ್ಲ ಮುಂದೆ. ಒಂದ್ ಸ್ವಲ್ಪ ಒಂಥರ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಮರ್ತಿ ಹೆಂಗಾದ್ರೂ ಮಾಡಿ ಗೇರ್ ಡೌನ್ ಮಾಡ್ಬೇಕಾದ್ರೆ ಅಪ್ ಮಾಡ್ಬಿಡ್ತೀರಿ. ನೋಡಿ ಇದ್ರ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಎಷ್ಟೇ ಫೀಚರ್ಸ್ಗಳು ಈ ಗಾಡಿಯಲ್ಲಿ ಬಿಟ್ಟಿದ್ರೆ ಕೂಡ ಅದ್ರಲ್ಲಿ ಓಡಿಸೋ ಫೀಲು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬರಲ್ಲ. ಓ ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ. ಈ ಸೈಡಲ್ಲಿ ಬಂದರೆ ಫ್ಯೂಲ್ ಎಫಿಷಿಯನ್ಸಿ ಎಷ್ಟಿದೆ ಅಂತ ತೋರಿಸುತ್ತೆ. ಆಮೇಲೆ ಎಕಾನಮಿ ಮೋಡ್ ಲೈಟ್ ಮತ್ತು ಪವರ್ ಮೋಡ್ ಲೈಟ್ ಬರುತ್ತೆ. ನೋಡಿ ಇಲ್ಲಿ ಗ್ರೀನ್ ಬರ್ತಾ ಇದೆಯಾ, ಚೂರು ಎಕ್ಸಿಲೇಟರ್ ಕೊಟ್ಟರೆ ಈ ಕಡೆ ಆರೆಂಜ್ ಕಲರ್ ಬರುತ್ತೆ. ಇದರಲ್ಲಿ ನೋಡಿ 140 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ದಾರೆ ಸ್ಪೀಡೋಮೀಟ್ರಲ್ಲಿ. ಈ ಗಾಡಿ ಎಲ್ಲ 90 ಹೋಗೋಕ್ಕೆ ಒಂಥರ ಮುಕ್ಕುತ್ತೆ. 140 ಎಲ್ಲ ಯಾವುದೇ ಕಾರಣಕ್ಕೂ ಹೋಗಲ್ಲ. ಒಂಥರ ಆವಾಗ ಬಿಡ್ತಾ ಇದ್ದಿದ್ದು ಇಂಜಿನೇ ಗುರು, ಸಕ್ಕದಾಗಿ ಬಿಡ್ತಾ ಇದ್ರು. ನೋಡಿ 20-25 ವರ್ಷ ಆದರೆ ಕೂಡ ಇದರಲ್ಲಿರೋ ಅಷ್ಟು ಸ್ಮೂತ್ ಆಗಿದೆ ಇಂಜಿನ್ ಎಲ್ಲ. ಒಂಥರ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ಸಖತ್ ಸ್ಮೂತ್ ಆಗಿ ಬೀಳುತ್ತೆ ಗೇರ್ ಕೂಡ. ವಿಕ್ಟರ್ ಅಲ್ಲಿ 2 ವೇರಿಯಂಟ್ ಬಿಟ್ರು. ಒಂದು ಬಂದ್ಬಿಟ್ಟು ವಿಕ್ಟರ್ GL ಅಂತ ಈ ಗಾಡಿ, ಇನ್ನೊಂದು ಬಂದ್ಬಿಟ್ಟು GX ಅಂತ. 2 ವೇರಿಯಂಟ್ ಬಿಟ್ಟಿದ್ರು ವಿಕ್ಟರ್ ಅಲ್ಲಿ ಬಿಟ್ಟಾಗ. ಶಾಕ್ ಅಬ್ಸರ್ವರ್ ಕೂಡ ಅಷ್ಟೇ ಸಕ್ಕದಾಗಿದೆ ಈ ಗಾಡಿಯಲ್ಲಿ. ವ್ಯೂ ನೋಡಿ, ಈ ಗಾಡಿ ಜೊತೆ ಈ ವ್ಯೂವಲ್ಲಿ ಓಡ್ಸಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇದೆ.
ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ. ಅದು ನನಗಾಗಿದ್ದು. ಯಾರು ನಾಯಿ ಸಾಕಿರ್ತೀರೋ ಅವ್ರಿಗೆಲ್ಲ 100% ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನು ಆ ಎಕ್ಸ್ಪೀರಿಯನ್ಸ್ ಅಂದರೆ, ಅವ್ರ ನಾಯಿ ತೀಟೆ ಮಾಡಿಕೊಂಡು ಮನೆಯೆಲ್ಲ ಸುತ್ಕೊಂಡಿರ್ಬೇಕಾರೆ ಅವ್ರಿಗೇನು ಅನ್ಸುತ್ತೆ ಅಂದರೆ, ಇಷ್ಟೊಂದು ತೀಟೆ ಮಾಡುತ್ತಲ್ಲಪ್ಪ ನಾಯಿ ಅಂತ ಇರುತ್ತೆ. ಅದೇ ನಾಯಿ ಹುಷಾರ್ ತಪ್ಪಿ ಒಂದು ಸೈಡಲ್ಲಿ ಹೋಗಿ ಮಲ್ಕೊಂಡಿರ್ಬೇಕಾರೆ ಏನು ಅನ್ಸುತ್ತೆ ಹೇಳಿ, ಎದ್ದಿ ಅದು ಆಟ ಆಡಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಅದೇ ನಾಯಿ ಮೇಲಿರೋ ಪ್ರೀತಿ.